ಈ ಗಾಯತ್ರಿ ಥಿಯೇಟರ್ ಜೊತೆಗೆ ಚಾಮುಂಡೇಶ್ವರಿ ಲಕ್ಷ್ಮೀನು ನಿಮ್ದೆ, ಸಾರಿ ಗಣೇಶನು ನಿಮ್ದೆ ಅಂದ್ರೆ ಅದೇಳಿ. ಸರ್ ಕಟ್ಟುವಾಗ ಕಟ್ಟಿದ್ದು ಗಾಯತ್ರಿ, ಚಾಮುಂಡೇಶ್ವರಿ, ಗಣೇಶ ಮೂರು ಏಕಕಾಲಕ್ಕೆ ಒಂದಾದ್ಮೇಲೆ ಒಂದು ಮೂರ್ ತಿಂಗಳು 2 ತಿಂಗಳು ಗ್ಯಾಪ್ ನಲ್ಲಿ ಶುರು ಆಗಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಮುತ್ತಾತ ಮತ್ತು ಅವರ ಕೊನೆ ತಮ್ಮ ಚೆಲುವಾಚಾರ ಯಲಕ ಮೇಸ್ತ್ರಿ ತಿಮ್ಮಾಚಾರಿಗೆ ಇಬ್ರು ಮಕ್ಕಳಲ್ಲಿ ಚೆಲುವಾಚಾರ ನನ್ನ ಮುತ್ತಾತ ಮೊದಲನೇ ಮಗ, 2ನೇ ಮಗ ಬಂದು ಯಲಕಪ್ಪಾಚಾರ. ಅವ್ರಿಗೂ ಒಂದು ಇರ್ಲಿ ಅಂತ ಹೇಳಿ ಮೂರೂ ಅವಾಗ ಒಟ್ಟಿಗೆ ಇದ್ರು, ಯಾವುದು ಏನು ವಿಭಾಗಣೆಗಳಾಗಿರ್ಲಿಲ್ಲ. ಮೂರು ಸೇರಿಸಿ ಒಟ್ಟಿಗೆ ಕಟ್ಟೋದ್ರು. ಒಂದಾದ್ಮೇಲೆ ಒಂದು ಉದ್ಘಾಟನೆ ಆಯಿತು, ಚಿತ್ರಮಂದಿರಗಳು ನಡೀತಾ ಇತ್ತು. ಕಂಪ್ಲೀಟ್ ಇಂಗ್ಲಿಷ್ ಪಿಕ್ಚರ್ದು ಒಂದು ಡಾಮಿನೇಷನ್ ನಮ್ಮ 3 ಥಿಯೇಟರ್ ನಲ್ಲಿ ಇತ್ತು. ಎಲ್ಲ 12ರಿಂದ 13 ಪ್ರೊಡಕ್ಷನ್ ಹೌಸಸ್ ಇದ್ದಿತ್ತು, US ಪ್ರೊಡಕ್ಷನ್ ಹೌಸಸ್. ಆ 12 ಪ್ರೊಡಕ್ಷನ್ ಹೌಸಸ್ 3 ಥಿಯೇಟರ್ಗೂ ಸಮವಾಗಿ ಭಾಗ ಮಾಡಿಬಿಟ್ಟು ಎಗ್ರಿಮೆಂಟ್ ಮಾಡ್ಬಿಟ್ಟಿದ್ರು. ಈ ಪ್ರೊಡಕ್ಷನ್ ಹೌಸ್ ಇಲ್ಲೇ ಬರೋದು ಅಂತ. ವಾರ್ನರ್ ಬ್ರದರ್ಸ್, ಟ್ರೈ ಸ್ಟಾರ್, ಯೂನಿವರ್ಸಲ್ ಗಾಯತ್ರಿಗೆ, ಪ್ಯಾರಾಮೌಂಟ್, ಕೊಲಂಬಿಯಾ, ಹಾಲಿವುಡ್ ಚಾಮುಂಡೇಶ್ವರಿಗೆ, ಅದೇ ರೀತಿ ಗಣೇಶಗೆ, ಈ ತರ ಭಾಗ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಆ ಪ್ರೊಡಕ್ಷನ್ ಹೌಸ್ಗಳದ್ದು ಪಿಕ್ಚರ್ ಡೈರೆಕ್ಟ್ ಆಗಿ ಬಂದು ಅದು ಬರ್ತಾ ಇದ್ದಿದ್ದು ಚೆನ್ನೈಯಿಂದ ಪ್ರಿಂಟ್ ತರಿಸ್ಕೋಬೇಕಿತ್ತು. ಯಾವ ಗಾಂಧಿನಗರನೂ ಇರ್ಲಿಲ್ಲ, ಬೆಂಗಳೂರಿನಲ್ಲಿ ಯಾವ ಡಿಸ್ಟ್ರಿಬ್ಯೂಷನ್ ಆಫೀಸು ಇರ್ಲಿಲ್ಲ, ಎಲ್ಲ ಬಾಂಬೆ ಇಲ್ಲ ಚೆನ್ನೈ ನಡೀತಾ ಇದ್ದಿದ್ದು. ಎಕ್ವಿಪ್ಮೆಂಟ್ಗಳು ಅಷ್ಟೇನೆ. ಇಂಡಿಯಾದಲ್ಲಿ ಫೋಟೋಫೋನ್ ಅವರು ಬರ್ಬೇಕಾದ್ರೆ 68ನೇ ಇಸ್ವಿನೋ 71ನೇ ಇಸ್ವಿನಲ್ಲಿ ಫೋಟೋಫೋನ್ ಇಂಡಿಯಾದಲ್ಲಿ ಬಂದಿದ್ದು ಸರ್. ಅಲ್ಲಿ ತನಕ ಎಲ್ಲ ಇಂಪಾರ್ಟೆಂಟ್, ಯಾವುದೂ ತಯಾರಾಗ್ತಾ ಇರ್ಲಿಲ್ಲ, ಇನ್ಕ್ಲೂಡಿಂಗ್ ಸ್ಪೀಕರ್ಸ್. ಹೌದಾ? ಎಲ್ಲಿಂದಾನೇ ಬರ್ಬೇಕಿತ್ತು. ಇಲ್ಲ ಅಂದ್ರೆ ಇಲ್ಲಿ ಯಾವ್ದಾರ ಡಯಾಫಾರಮ್ ಹೋಗಿದೆ ಅಂತಂದ್ರೆ ಈ ಲೌಡ್ ಸ್ಪೀಕರ್ ತಗೊಂಡ್ಬಂದು ಟೆಂಪ್ರರಿಗೆ ಸ್ಕ್ರೀನ್ ಹಿಂದೆ ಸೆಟ್ ಮಾಡ್ಬಿಟ್ಟು ರನ್ ಮಾಡಿ ಆ ಪಾರ್ಟ್ ತರಿಸಿ ರಿಪ್ಲೇಸ್ ಮಾಡ್ತಾ ಇದ್ದಿತ್ತು. ಇದು ನಾವು ಕೇಳಿರೋದು, ನಾನ್ ನೋಡಿಲ್ಲ ಸರ್. ಯಾಕಂದ್ರೆ ನನಗೆ ಥಿಯೇಟರ್ಗೆ 77 ವರ್ಷ ಆಗಿದೆ, ನನಗೆ ಈಗ 49 ವರ್ಷ. ಸೊ ಇನ್ನು 30 ವರ್ಷದ ನನಗೇನು ತಿಳುವಳಿಕೆನೇ ಇಲ್ಲ ಸರ್. ಅದೇನಿದ್ರು ನಮ್ಮ ತಾತನ ಬಾಯಿನಲ್ಲಿ, ತಂದೆ ಬಾಯಿನಲ್ಲಿ ಏನು ಅವ್ರು ಹೇಳಿದಾರೆ ನಮಗೆ ಪಾಸ್ ಆನ್ ಮಾಡಿದ್ರು ಈ ತರ ಅಂತ ಹೇಳಿ, ಅದನ್ನ ಕೇಳಿ ನಾನು. ಇದು ಮೊದಲನೇ ಕನ್ನಡ ಪಿಕ್ಚರ್ ಯಾವ್ದು ಹಾಕಿದ್ರಿ ಸರ್? ದೂರದ ಬೆಟ್ಟ, ಅಣ್ಣವ್ರದ್ದು ಫಸ್ಟ್ ಕನ್ನಡ ಪಿಕ್ಚರ್ ಗಾಯತ್ರಿ ಟಾಕೀಸ್ ನಲ್ಲಿ ಸ್ಕ್ರೀನ್ ಆಗಿತ್ತು ದೂರದ ಬೆಟ್ಟ ಸರ್. ದೂರದ ಬೆಟ್ಟ ಅಲ್ಲಿ ತನಕ 100% ಎಲ್ಲ ನೀವು ಚಾಮುಂಡೇಶ್ವರಿ ಮತ್ತೆ ಪದ್ಮ ಕನ್ನಡಗೆ ತಿರುವು ಹಾಕ್ಬಿಟ್ಟಿದ್ರು. ಪ್ರಭಾ, ಗಾಯತ್ರಿ, ವುಡ್ಲ್ಯಾಂಡ್ಸ್, ಲಕ್ಷ್ಮಿ, ಗಣೇಶ ಮತ್ತೆ ಯಾವುದು ಸರ್ ಪ್ರಭಾ, ಇದು ಹೇಳದ್ನಲ್ಲ. ಇದಿಷ್ಟು 48ನೇ ಇಸ್ವಿನಲ್ಲಿ ಏನ್ ಥಿಯೇಟರ್ ಬಂತು, 48, 49ನೇ ಇಸ್ವಿನಲ್ಲಿ, ಅದರಲ್ಲಿ ರಾಜ್ ಕಮಲ್, ಚಾಮುಂಡೇಶ್ವರಿ ಮತ್ತೆ ಪದ್ಮಾನಲ್ಲಿ ಮಾತ್ರ ಕನ್ನಡ ಸ್ಕ್ರೀನ್ ಆಗ್ತಾ ಇದ್ದಿತ್ತು. ಕನ್ನಡ ಬಿಟ್ರೆ ನೆಕ್ಸ್ಟ್ ಸ್ಕ್ರೀನ್ ಆಗ್ತಾ ಇದ್ದಿದ್ದಲ್ಲಿ ತಮಿಳು. ಹಿಂದಿ, ಇಂಗ್ಲಿಷ್ ಹೈಯೆಸ್ಟ್ ಡಾಮಿನೇಷನ್. ಕನ್ನಡ ಪಿಕ್ಚರೇ ಬರ್ತಾ ಇದ್ದಿದ್ದು ವರ್ಷಕ್ಕೆ 2-3 ಅಷ್ಟೇ ಅಲ್ವಾ? ಅವಾಗ ಹೈಯೆಸ್ಟ್ ಬರ್ತಾ ಇದ್ದಿದ್ದು ಇಂಗ್ಲಿಷ್, ನೆಕ್ಸ್ಟ್ ಹಿಂದಿ, ಆಮೇಲೆ ತಮಿಳು, ತೆಲುಗು, ಆಮೇಲೆ ಕನ್ನಡ. ಆತರ ನಂಬರ್ ಆಫ್ ಪಿಕ್ಚರ್ಸ್. ನಾನು ಲ್ಯಾಂಗ್ವೇಜ್ ಗ್ರೇಡಿಂಗ್ ಹೇಳಲಿಲ್ಲ ನಿಮ್ಗೆ. ನಂಬರ್ ಆಫ್ ಪಿಕ್ಚರ್ ಪ್ರೊಡಕ್ಷನ್ ಕೆಪಾಸಿಟಿ ಇದ್ದಿದ್ದೇನೆ ಅಷ್ಟು. ಮತ್ತೆ ಹೆಚ್ಚಿಗೆ ಆಗಕ್ ಶುರು ಆಯ್ತು 70ನೇ ಇಸ್ವಿನಲ್ಲಿ. ಕನ್ನಡ ಚಿತ್ರರಂಗ ಬೆಳೆಯಕ್ ಶುರು ಆಗಿದೆ. ಕರ್ನಾಟಕ ಅಂತ ಯಾವಾಗ ನಮ್ಗೆ 70ನೇ ಇಸ್ವಿನಲ್ಲಿ ನಮ್ಮ ಕರ್ನಾಟಕ ಅಂತ ಹೇಳಿ ಮೈಸೂರು ಸ್ಟೇಟ್ ಇಂದ ಚೇಂಜ್ ಆಯ್ತು, ಮತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಬೆಳವಣಿಗೆ ನೋಡಿತ್ತು. ಆಮೇಲೆ ಸತತ ನಮ್ಮ ಇದರಲ್ಲಿ 71ನೇ ಇಸ್ವಿಯಿಂದ ಒಂದು 76, 77ನೇ ಇಸ್ವಿ ತನಕ ಸ್ವಲ್ಪ ಮಿಕ್ಸ್. ಕನ್ನಡದ ಜೊತೆಗೆ ಹಿಂದಿ ಬಿಟ್ರೆ ಇಂಗ್ಲಿಷ್ ಅಂದ್ರೆ ಅವಾಗ ಅಮೆರಿಕನ್ ಪಿಕ್ಚರ್ಸ್ ಬರ್ತಾ ಇರ್ಲಿಲ್ಲ. ರಷ್ಯನ್ ಮೂವಿನ ಇಂಗ್ಲಿಷಿಗೆ ಡಬ್ ಮಾಡಿ ಬಾಂಬೆನಲ್ಲಿ ತಂದು ಸ್ಟುಡಿಯೋನಲ್ಲಿ ಇಂಗ್ಲಿಷಿಗೆ ಡಬ್ ಮಾಡಿ ಆ ಪಿಕ್ಚರ್ಗಳನ್ನು ಕೊಡ್ತಾ ಇದ್ರು, ಅದನ್ನ ರಿಲೀಸ್ ಮಾಡ್ತಾ ಇದ್ವಿ. ಅದಾದ ನಂತರ 76, 77ರಿಂದ ಅಂತೂ ಮತ್ತೆ ಪೂರ್ತಿ ಕನ್ನಡನೇ. 99 ಭಾಗ ಗಾಯತ್ರಿ ಥಿಯೇಟರ್ ನಲ್ಲಿ ಅವತ್ತಿಂದಾನು ನಡೆದಿರೋದು ಕನ್ನಡ ಚಿತ್ರ. 76, 77ರ ನಂತರ ಪೂರ್ತಿ ಕಂಪ್ಲೀಟ್ ಕನ್ನಡ. 100% ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಕನ್ನಡ ಶಾರ್ಟ್ ಫಾಲ್ ಇರ್ತಾ ಇತ್ತು. ಮಧ್ಯದಲ್ಲಿ ಕೆಲವು ತಮಿಳ್ ಪಿಕ್ಚರ್ ಹಾಕಿದೀವಿ, ಕೆಲವು ತೆಲುಗು ಹಾಕಿದೀವಿ. ಅವು ವರ್ಷಗಳು ನಡೆದಿದೆ ಸರ್ ಪಿಕ್ಚರ್ಗಳು. ತಿಂಗಳದಲ್ಲ ನಾನು ಹೇಳ್ತಾ ಇರೋದು, ದಿನಗಳದಲ್ಲ.
ಸಾಗರ ಸಂಗಮಂ 365 ದಿನ, ಸಾಗರ ಸಂಗಮಂ ಇಲ್ಲೇ ನಾವು ನೋಡಿದ್ದು, ಮರವ ಚರಿತ್ರ 365 ದಿನ, ಮರ ಚರಿತ್ರನು ಇಲ್ಲೇ ನೋಡಿದ್ದು. ಈ ತರ ಇವತ್ತು ವಾರಕ್ಕೆ ಲೆಕ್ಕಕ್ಕೆ ಬಂದಿದೀವಿ. ಫಸ್ಟ್ ತಿಂಗಳ ಲೆಕ್ಕ ಹೇಳ್ತಾ ಇದ್ರು, ತಿಂಗಳು ಲೆಕ್ಕ ಹೇಳ್ತಾ ಇದ್ರು ಪಿಕ್ಚರ್ನ. ನಂತರ ಅದು ತಿಂಗಳು ವಾರದ ಲೆಕ್ಕಕ್ಕೆ ಬಂತು, ತಿಂಗಳು ಮರ್ತು ಬಿಟ್ರು, ವರ್ಷನೂ ಮರ್ತು ಬಿಟ್ರು, ಈಗ ವಾರ ದಿನ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ಕಾರಣ ನೀವೇನಾದ್ರು ಹೇಳಬೇಕು ಅನ್ನೋದಾದ್ರೆ, ಕಾರಣ ಪಿಕ್ಚರ್ ತೆಗಿಯೋರು ಕಮ್ಮಿ ಆಗಿದ್ದಾರೆ ಅಂತಲ್ಲ, ಜನಕ್ಕೆ ಒಳಗಡೆ ಕರೆಯುವಂತ ಪಿಕ್ಚರ್ ಬರುವಂತದ್ದು ಕಮ್ಮಿ ಆಗಿದೆ. ಕರೆಕ್ಟ್ ಆಗಿ ಹೇಳಿದ್ರಿ, ಮಾತ್ರ ಕರೆಕ್ಟ್ ಆಗಿ ಹೇಳಿದ್ರಿ. ಜನನ್ನು ಒಳಗಡೆ ಕರೆಸುವಂತ ಪಿಕ್ಚರ್ಗಳು ತುಂಬಾ ಕಮ್ಮಿ ಆಗಿದೆ. ಅದು ಪ್ರೊಡಕ್ಷನ್ ನಲ್ಲಿ ಫಾಲ್ಟಾ, ಯಾವ್ದ್ರಲ್ಲಿ ಫಾಲ್ಟು, ನಾವು ಯಾರನ್ನೂ ಬೆರಳು ತೋರಿಸಿ ಇದೇ ನಿಮ್ಮಿಂದ ತೊಂದ್ರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತೆಗಿಯೋರು ಅವ್ರದ್ದೇನೋ ಒಂದು ಮನಸ್ಸಿಟ್ಟು ಅಥವಾ ಅವ್ರದ್ದೇನೋ ಒಂದು ಆಲೋಚನೆನಲ್ಲಿ ತೆಗಿತಾ ಇದಾರೆ. ಬಟ್ ಅದು ಜನರಿಗೆ ಮನವರಿಕೆ ಆಗ್ತಾ ಇದೆ. ಮನವರಿಕೆ ಆಗಿರೋದು ಯಾವ ಪಿಕ್ಚರು ಸೋತಿಲ್ಲ ಸರ್. ಹೌದು, ಕನ್ನಡ ಪಿಕ್ಚರ್ ಆಗ್ಲಿ, ಪರಭಾಷೆ ಚಿತ್ರ ಆಗ್ಲಿ. ನಮ್ಮ ಒಂದು ಮೈಸೂರಿನಲ್ಲಿ ಒಂದು ಇದಿದೆ ಸರ್. ನಾನು ಈಗ ಬಂದು ಇಲ್ಲಿ ಕೂತು 29-30 ವರ್ಷ ಆಯ್ತು ಸರ್. ನಮ್ಮ ತಂದೆ ಜೊತೆ 99 ಇಂದ ಇಲ್ಲಿಗೆ ಬರ್ತಾ ಇದ್ದೀನಿ ಸರ್. ಗ್ರಾಜುಯೇಷನ್ ಮುಗಿಸಾಯ್ತು, MBA ಓದ್ತಾ ಇದ್ದೆ. ನೀ ಹೊರಗಡೆ ಎಲ್ಲೂ ಹಾರಂಗಿಲ್ಲ, ನಿನ್ ಜವಾಬ್ದಾರಿ ಇಲ್ಲೇ ನೋಡ್ಬೇಕು, ಇಲ್ಲಿ ನೋಡೋರು ಯಾರು ಅಂತ ಹೇಳಿ ಕರೆದು ಕೂರಿಸ್ಕೊಂಡಾದ್ಮೇಲಿಂದ ಇಲ್ಲಿ ನೋಡ್ತಾ ಇದೀವಲ್ಲ, ನಾವು ನೋಡ್ತಾ ಇರೋ ಇದ್ರಲ್ಲಿ ಪಿಕ್ಚರ್ ಚೆನ್ನಾಗಿದೆ ಅಂದ್ರೆ, ಈಗ ರೀಸೆಂಟ್ ಮೋಸ್ಟ್ ಎಕ್ಸಾಂಪಲ್ ಈ ಕಳೆದ 4 ವಾರದಲ್ಲಿ ಕೊಡ್ಬೇಕು ಅಂದ್ರೆ, ಮಾದೇವ ಅಂತ ವಿನೋದ್ ಪ್ರಭಾಕರ್, ಹಳೆ ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಮಗಂದು ಪಿಕ್ಚರ್ 4 ವಾರ ಆಯ್ತು ಸರ್. ಫ್ಯಾಮಿಲಿ ಬಂದ್ರು, ಹೆಂಡತಿ ಮಕ್ಕಳು ಕಾರ್ನಲ್ಲಿ ಹಿಂಡಿಂಡು ಬಂದು ಫ್ಯಾಮಿಲಿನವ್ರು ನೋಡಿದ್ರು ಪಿಕ್ಚರ್ನ. ಹೌದಾ? ಆ ಪಿಕ್ಚರ್ ನಲ್ಲಿ ಸ್ಟೋರಿ ಕಂಟೆಂಟ್ ಹಂಗಿತ್ತು ಸರ್, ಮೆಸೇಜ್ ಇತ್ತು. ಗುಡ್ ಗುಡ್ ಗುಡ್. ಜನಕ್ಕೆ ನೀವು ಕಂಟೆಂಟ್ ಕೊಟ್ರೆ ಬರ್ತಾರೆ ಅನ್ನೋದಕ್ಕೆ ಹೀರೋ ಇಂಪಾರ್ಟೆನ್ಸ್ ಇದೆ, ಆದ್ರೆ ಅದನ್ನು ಮೀರಿ ಒಂದು ಕತೆ ತೋರಿಸಿದಾಗ ಬರ್ತಾರೆ ಅನ್ನೋದಕ್ಕೆ ರೀಸೆಂಟ್ ಮೋಸ್ಟ್ ಈಗ ನಿನ್ನೆ ನಿಲ್ಸಿರೋದು ಆ ಪಿಕ್ಚರ್ನ. ನಿನ್ನೆ ತನಕನೂ ಜನ ನೋಡಿದ ಫ್ಯಾಮಿಲಿ ಆಡಿಯನ್ಸ್ ಬರೋದನ್ನ ನೋಡಿ. ಬಟ್ ಪ್ರಾಬ್ಲಮ್ ಅದೇ ಹೇಳದ್ನಲ್ಲ ಸರ್, ಕಂಟೆಂಟ್ ಜನಕ್ಕೆ ಹಿಡಿಸುವಂತ ಕಂಟೆಂಟ್ ಬಾರಿ ಕಮ್ಮಿ ಬರ್ತಾ ಇದೆ. ಅದು ಕನ್ನಡ ಆಗ್ಬೋದು, ತಮಿಳ್ ಆಗ್ಬೋದು, ಯಾವುದೇ ಭಾಷೆ ತಗೊಳ್ಳಿ. ಹಿಂದಿ ಅಂತೂ ಬಿಟ್ಬಿಡಿ, ಅದು ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೀರೋಯಿಸಮ್ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ. ಹೀರೋನ ತಕೊಂಡೋಗಿ ಒಂದೇನೋ ಮಲ್ಟಿ ಕ್ಯಾರೆಕ್ಟರ್ ಮಾಡ್ದಾಗ ಮಾಡ್ಬಿಟ್ಟು ಅವನ ಕೈಲಿ ಕ್ಯಾಬ್ರಾ ಡ್ಯಾನ್ಸ್ ಮಾಡಿಸ್ಬಿಡ್ತಾ ಇದ್ದಾರೆ. ಸೊ ಆ ಹೀರೋಯಿಸಮ್ ಅನ್ನೋದು, ಆ ಮ್ಯಾನ್ಲಿನೆಸ್ ಅನ್ನೋದು ಏನಿದೆ, ಅದು ಹೋದ ತಕ್ಷಣ ಪ್ರಾಬಬ್ಲಿ ಹೆಂಗಸರು ರಿಲೇಟ್ ಮಾಡಕ್ಕಾಗಲ್ಲ, ಗಂಡಸರು ರಿಲೇಟ್ ಮಾಡಕ್ಕಾಗಲ್ಲ. ಅದರಿಂದ ಅದು ಸತ್ತೋಗ್ಬಿಟ್ಟಿದೆ. ಈ ಒಂದು ಇದ್ರಲ್ಲಿ ಥಿಯೇಟರ್ನ ಇವತ್ತು 77 ವರ್ಷ ಆಗಿದೆ ಸರ್. ಏನು ಮ್ಯಾಕ್ಸಿಮಮ್ ಮೇಂಟೈನ್ ಮಾಡಬಹುದು, ಲಾಭ ಕಮ್ಮಿ ಬರ್ತಾ ಇರ್ಬೋದು ನನಗೆ. ಎಲ್ಲರೂ ಅನ್ಕೊಂಡಿದ್ದಾರೆ ಇವರು ಹೆಂಗಪ್ಪ ನಡೆಸ್ತಾ ಇದಾರೆ. ಮೈಸೂರಿನಲ್ಲಿ ಸರ್ ಒಂದ್ ಟೈಮ್ ನಲ್ಲಿ ಮೈಸೂರಿನಲ್ಲಿ 24 ಥಿಯೇಟರ್ ಇದ್ದು, ಇವತ್ತು ಉಳ್ಕೊಂಡಿರೋದು ಬರೀ 7 ಥಿಯೇಟರ್. ಸೊ 24 ಥಿಯೇಟರ್ ಇತ್ತು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಏನಿತ್ತು ಒಂದು ಫಿಲ್ಮ್ ಇಂಡಸ್ಟ್ರಿ. ಸರ್ ನನಗೆ ಒಂದು ಸಣ್ಣ ಬ್ರೇಕ್ ತಗೋತೀನಿ ಸ್ನೇಹಿತರೆ. ಆ ಕಾಲದಲ್ಲಿ ನಾವು ಹೆಂಗ್ ನಿಮ್ಮಂಗೆ ಜನ್ಸಿ ಆಗಿದ್ದಂತ ಕಾಲದಲ್ಲಿ ಈ ಸಿನಿಮಾ ಹುಚ್ಚು ಎಷ್ಟಿತ್ತು ಅಂತಂದ್ರೆ, ನಂಜುಂಡಿ ಕಲ್ಯಾಣ ಇದೇ ಥಿಯೇಟರ್ನಲ್ಲಿ, ನಂಜುಂಡಿ ಕಲ್ಯಾಣ ರಿಲೀಸ್ ಆಗಿದ್ದು ಇದೇ ಥಿಯೇಟರ್ನಲ್ಲಿ, ನಾನಿನ್ನ ಮರೆಯಲ್ಲ ರಿಲೀಸ್ ಆಗಿದ್ದು ಇದೇ ಥಿಯೇಟರ್ನಲ್ಲಿ. ಅವೆಲ್ಲ ಜನಕ್ಕೆ ಹುಚ್ಚು. ಈ ರೋಡೆಲ್ಲ ಬ್ಲಾಕ್ ಆಗ್ಬಿಡೋದು ಅವಾಗೆಲ್ಲ ಬಂದ್ರೆ. ಆ ಕಡೆ ಜೀವನ ಚೈತ್ರ ಬಂದಾಗ್ಲೂ ಲಕ್ಷ್ಮೀ ರೋಡ್ ಹಂಗೆ ಈ ಸ್ಥಿತಿ ಆಗೋಗಿತ್ತು. ಹೌದು. ಇಲ್ಲಿ ಒಬ್ರು ವಿಜಯ್ ಅಂತ ಒಬ್ರು ಇದ್ರು, ಇಫ್ ಐ ಆಮ್ ರಿಮೆಂಬರ್ ಕರೆಕ್ಟ್. ಸುಜಯ್ ಸರ್ ಆ ಟಿಕೆಟ್ ಕೊಡ್ತಾ ಇದ್ದಿದ್ದು ಕೌಂಟರ್ ಅಲ್ಲಿ ಒಬ್ರು ಇದ್ರು. ಹೇಳಿ ಅವರು ನಮ್ ಕಣ್ಣಲ್ಲಿ ಹೀರೋ ಆಗ. ಒಳಗಡೆ ಪಿಕ್ಚರ್ ಹೀರೋ ಅಲ್ಲಪ್ಪ ನಮ್ಗೆ. ಸುಜಯ್ ಅವ್ರ ಹೆಸರು ವಿಜಯ್. ನಾವು ಅವ್ರನ್ನ ವಿಜಯ್ ಅಂತ ಕರೆಯೋರು. ಅವರು ಅವಾಗ ಸೈಕಲ್ ಅಲ್ಲಿ ಬಂದ್ರೆ ಅವ್ರನ್ನ ನಾವು ಹೀರೋ ತರ ನೋಡ್ತಾ ಇದ್ವು. ಬಂದ್ರು, ಈಗ ಟಿಕೆಟ್ ಕೊಡ್ತಾರೆ. ಈಗ ಅವ್ರು ವಾಪಸ್ ಹೋಗ್ಬೇಕಾದ್ರೆ ವಿಜಯ್ ಗೊತ್ತಾ ನಿನ್ಗೆ ಅಂದ್ಬಿಟ್ರೆ ಹೀರೋ ಗೊತ್ತಾ ಅನ್ನೋ ಲೆಕ್ಕ ಇತ್ತು ಆಗ. ಅಂದ್ರೆ ಅವಾಗ ಸಿನಿಮಾ ಕ್ರೇಜ್ ಎಷ್ಟಿತ್ತು ಅನ್ನೋದಕ್ಕೆ ಒಂದ್ ಸಾಕ್ಷಿ ಸರ್. ಇದೇ ಗಾಯತ್ರಿ ಥಿಯೇಟರ್ ನಾನು ತುಂಬಾ ಚೆನ್ನಾಗಿ ಜ್ಞಾಪಿಸ್ಕೊತೀನಿ. ನಾನು 100 ಪಿಕ್ಚರ್ಗಳು 100 ಸಲ ನೋಡಿದ್ದೀನಿ ಈ ಥಿಯೇಟರ್ ಅಲ್ಲಿ. ಅದಾದ ನಂತರ ಸರ್ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಅಂಬರೀಷ್ ಅವ್ರದ್ದು ಎಲ್ಲ 300 ದಿನ 250 ದಿನ. ಅದು ಸರ್ ಅದೇ ಹೇಳದ್ನಲ್ಲ ಸರ್, ವರ್ಷ
ತಿಂಗಳು ಅನ್ನೋದು ಈಗ ದಿನ ವಾರ ಶೋ ಹೌದು ಅಲ್ಲಿಗೆ ಬಂದ್ಬಿಟ್ಟಿದೆ. ಹೌದು. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪ್ರೇಮಲೋಕನು ಇಲ್ಲೇ ರಿಲೀಸ್. ಹೌದು, ಪ್ರೇಮಲೋಕನವೇ 250 ದಿನ ಸರ್. ಪ್ರೇಮಲೋಕ ರಿಲೀಸ್ ಆದಾಗ ಬಾ ಯಾವ್ದು ಒಂದೊಂದ್ ದಿನ ಹೇಳ್ಬೋದು, ಆ ತರ ಸಂಭ್ರಮ ಇದು ನೋಡಿ. ಅಣ್ಣಯ್ಯ, ಪ್ರೇಮಲೋಕ, ಅಣ್ಣಯ್ಯ, ಹೌದು. ಇವ್ರು ರಾಜ್ಕುಮಾರ್ ಅವ್ರದ್ದು ಒಡ ಹುಟ್ಟಿದವರು, ಅದ್ರ ಮುಂಚೆ ಹುಲಿ ಹಾಲಿನ ಮೇವು, ಹುಲಿಯ ಹಾಲಿನ ಮೇವು, ಸತ್ಯ ಹರಿಶ್ಚಂದ್ರ ರೀ ರಿಲೀಸ್, ಈಸ್ಟ್ ಮನ್ ಕಲರ್ ಕನ್ವರ್ಟ್ ಆಗಿ ಹೌದು. ನಾನಿನ್ನೇ ಮರೆಯಲಾರೇನು ರೀ ರಿಲೀಸ್ ಆಯ್ತು ಸರ್. ತುಂಬಾ ಇದು ಸರ್. ಇವರೆಲ್ಲ ಬಂದಾಗ ಅವ್ರ ಹಂಚ್ಕೊಂಡಿದ್ದೇನಾರು ಇದೆಯಾ ಸರ್ ನಿಮ್ಗೆ? ಇವತ್ತು ಒಂದು ರಾಜ್ಕುಮಾರ್ ಮನೆಯಿಂದ ಅದೇನೋ ನಮ್ ಥಿಯೇಟರ್ ಮೇಲೆ ಅವ್ರಿಗೊಂದು ನಂಬಿಕೆ ಸರ್, ಅದೇನೋ ನಮ್ಮ ಮೇಲೆ ವಿಶ್ವಾಸ. ಬಂದಾಗ ಫೋನ್ ಮಾಡ್ತಾರೆ, ಫ್ರೀ ಇದೀನಿ ಅಂತಂದ್ರೆ ಬರ್ತಾರೆ. ಅದ್ ಯಾವ ಪಿಕ್ಚರ್ ನಡೀತಾ ಇರ್ಲಿ ಬರ್ತಾರೆ, ಸುಮ್ನೆ ಮಾತಾಡಿಸ್ತಾರೆ, ಟೀ ಕುಡಿತಾರೆ, ಒಂದ್ ಅರ್ಧ ಗಂಟೆ ಪಿಕ್ಚರ್ ನೋಡ್ತಾರೆ. ಅವ್ರದೇ ಪಿಕ್ಚರ್ ಇದ್ರೆ ಹೆಂಗಪ್ಪ ನೋಡೋದು ಅಂತಾರೆ. ಕೊನೆಗೆ ಅವರೇ ಕರ್ಕೊಂಡೋಗಿ ಔಸ್ಕೊಂಡು ನಾನ್ ಕೂತಿಲ್ದಿರೋ ಜಾಗದಲ್ಲೆಲ್ಲ ನನ್ನ ಥಿಯೇಟರ್ ಅಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಮೆಟ್ಲಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಿದ್ವಿ ನಾನು. ಶಿವಣ್ಣ ಒಂದ್ಸತಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೊದಲನೇ ಪಿಕ್ಚರ್ ಅಪ್ಪು ಪಿಕ್ಚರ್ನ ತಾಲಿಬಾನ್ ಹಾಡ್ನ ಥಿಯೇಟರ್ ನಲ್ಲಿ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಆ ತಾಲಿಬಾನ್ ಅಲ್ಲ ಅನ್ನೋ ಹಾಡ್ನ ಉಪೇಂದ್ರ ಲಿರಿಕ್ಸ್ ಬರ್ತಿತ್ತು. ಡ್ಯಾನ್ಸು ಸ್ಟೆಪ್ಸ್ ನ ಈ ತರ ಮಾಡು ಹಿಂಗ್ ಮಾಡು ಅಂತ ಆಲ್ಮೋಸ್ಟ್ ಕೊರಿಯೋಗ್ರಾಫ್ ಮಾಡಿರೋದು ಅದು ಶಿವಣ್ಣ. ಇದೆಲ್ಲ ಇಂಟರ್ನಲ್ ಮ್ಯಾಟರ್ಸ್. ಅದು ಎಂಟೈರ್ ಲಿರಿಕ್ಸ್ ತಾಲಿಬಾನ್ ಅಲ್ಲ ಅಂತ ಹಾಡು ಬರ್ತಿದ್ದು ಉಪೇಂದ್ರ ಸರ್. ಆ ಹಾಡು ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಡ್ಯಾನ್ಸ್ ನ ಹೆಂಗ್ ಮೆಚ್ತಾರೆ ಅಂತ ನೋಡ್ಬೇಕು ಅಂತ ಫಸ್ಟ್ ಡೇ ಸೆಕೆಂಡ್ ಶೋ 7:30 ಶೋಗೆ ಹಾಡು ಎಷ್ಟೊತ್ತಿಗೆ ಶುರು ಆಗತ್ತೆ ಅಂತ ಟೈಮ್ ಕೇಳ್ಕೊಂಡು, ಅವತ್ತು ಮೊಬೈಲ್ ಇಲ್ಲ ಏನಿಲ್ಲ, ಲ್ಯಾಂಡ್ಲೈನ್. ಫೋನ್ ಮಾಡಿ ಬಂದು, ಅಣ್ಣ ಫುಲ್ ಆಗ್ಬಿಟ್ಟಿದೆ, ನಿಮ್ಮನ್ನ ಕರ್ಕೊಂಡೋಗಿ ನಾ ಎಲ್ಲಿ ಕೂರಿಸ್ಲಿಲ್ಲದೆ, ನಿನ್ ಥಿಯೇಟರ್ ಅಲ್ಲಿ ನಿನ್ಗೆ ಜಾಗ ಗೊತ್ತಿಲ್ಲ, ನಾ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಎ ಮತ್ತೆ ಬಿ ರೋ ಬಾಲ್ಕನಿನಲ್ಲಿ, ಅದು ಎರಡರ ಮಧ್ಯೆ ಒಂದು ಮೆಟ್ಲಿದೆ ಇಳಿದು ಹಿಂಗ್ ಹೋಗಕ್ಕೆ ಸೀರೋಗೆ, ಅಲ್ಲಿ ಅವರೇ ಖರ್ಚೀಫ್ ತೆಗೆದು ಹೊಡೆದು, ಬಾ ಕೂತ್ಕೋ, ಇದಕ್ಕಿಂತ ಸೌಂಡ್ ಎಫೆಕ್ಟ್ ಬೇಕಾ, ಇದಕ್ಕಿಂತ ಪಿಕ್ಚರ್ ಕಾಣಿಸ್ಬೇಕಾ ನಿನ್ಗೆ, ನಿನ್ ಥಿಯೇಟರ್ ನಲ್ಲಿ ಸೀಟಲ್ಲಿ ಕೂತ್ರು ಇಷ್ಟು ಎಫೆಕ್ಟ್ ಗೊತ್ತಾಗಲ್ಲ, ಬಾಯಿಲ್ ಕೂತ್ಕೋ ಅಂದ್ಬಿಟ್ಟು ಕೂತ್ಕೊಂಡು ಅರ್ಧ ಪಿಕ್ಚರ್ ನೋಡಿದ್ರು. ನಾನು ಅವ್ರ ಪಕ್ಕ ಕೂತ್ಕೊಂಡು ಪೂರ ಫಸ್ಟ್ ಡೇ ಸೆಕೆಂಡ್ ಶೋ 7:30 ಶೋನಲ್ಲಿ ಇಂಟರ್ವಲ್ಗೆ ಅಂತ ಅಂದ್ಬಿಟ್ಟು ನಾವು ಲೈಟ್ ಆನ್ ಮಾಡ್ತೀವಿ, ಡಿಮ್ಮರ್ ಹಾಕ್ತಿವಲ್ಲ, ಹಾಕಿದಾಗ ಪಕ್ಕ ಕೂತಿರೋ ನಾನು ಶಿವಣ್ಣ ಅಂತ ಕ್ರೌಡ್ ಅಲಲ ಕಲಲ ಶುರು ಆಯ್ತು. ಕರ್ಕೊಂಡು ಈ ಕಡೆ ಬಂದು ಕಾರ ತರಿಸ್ಬಿಟ್ಟು ಕಳಿಸ್ಬಿಟ್ಟು. ಪುನೀತ್ ಅಷ್ಟೇ ಸರ್, ಬೇರೆಯವ್ರದ್ದು ಇದು ಹೆಂಗೆ ಗೊತ್ತಿಲ್ಲ ಸರ್. ಇಲ್ಲಿ ಬಂದಾಗ ನಮ್ಮ ಹತ್ರ ಅವ್ರು ಯಾರೇ ಆಗ್ಲಿ ಸರ್, ಅವರು ನಂಜುಂಡಿ ಕಲ್ಯಾಣ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪಿಕ್ಚರ್ ಇಲ್ಲೇನೆ 300 days, ಅದು ಇಲ್ಲೇ ಗಜಪತಿ ಗರ್ಭಭಂಗನು ಇಲ್ಲೇ ಅವ್ರದ್ದು ಅಲ್ವಾ? ಹೌದು. ಶಿವಣ್ಣಂದು ಅಷ್ಟೇನೆ ಸುಮಾರು ಜನ್ಮದ ಜೋಡಿ ಇಲ್ಲೇ ಅಂತ. ಹೌದು, ಜನ್ಮದ ಜೋಡಿ. ಅದೆಲ್ಲ ಅದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಸರ್. ಆಮೇಲೆ ಅದೇ ಈ ಮುಂಚೆ ಹೆಂಗ್ ಹೇಳ್ತಾ ಇದ್ರು, ಮಹಾರಾಜ ಮನೆಗೆ ಸೇರಿದ್ದು ಥಿಯೇಟರ್ ಅಂತ, ರಾಜ್ಕುಮಾರ್ ಮನೆಯವ್ರ ಪಿಕ್ಚರ್ ಗಾಯತ್ರಿಗೆ ಹೋಗೋದು ಅನ್ನೋ ಮಟ್ಟಿಗೆ ಒಂದು ಮಾತು. ಹಂಗನ್ಬಿಟ್ಟು ನಾವು ಬೇರೆಯವ್ರದ್ದು ಹಾಕಿಲ್ಲ ಅಂತಲ್ಲ ಸರ್. ಅಂಬರೀಷ್ ಅವ್ರದ್ದು ಹಾಕಿದೀವಿ, ವಿಷ್ಣುವರ್ಧನ್ ಅವ್ರದ್ದು ಹಾಕಿದೀವಿ, ಶಂಕರ್ನಾಗ್ ಅವ್ರದ್ದು ಹಾಕಿದೀವಿ. ಸಾಂಗ್ಲಿಯಾನ ಎಲ್ಲಾ ಪಾರ್ಟು ಇಲ್ಲೇ ನಡೆದಿದ್ದು. ಸಾಂಗ್ಲಿಯಾನ ಇಲ್ಲೇ, ಅವ್ರದ್ದು ಆಕ್ಸಿಡೆಂಟ್ ಪಿಕ್ಚರು ಇಲ್ಲೇ ಶಂಕರ್ನಾಗ್ ಅವ್ರು. ಇದೆಲ್ಲ ಕೆಲವು ಅಂದ್ರೆ ಅವಾಗೆಲ್ಲ ನಾನು ಥಿಯೇಟರ್ಗೆ ಹುಡುಗ ಸರ್, ನಾನು 76 ಬಾರ್ನ್ ಸರ್. ಇದೆಲ್ಲ ಏನು ಅಂದ್ರೆ ನಮ್ಗೆ ಅವಾಗ ಬಂದು, ಅಥವಾ ನಮ್ಮ ತಂದೆ ಬಾಯಿನಲ್ಲಿ, ಅಥವಾ ನಮ್ಮ ಹತ್ರ ಕುಂಜಪ್ಪ ಅಂತ ಒಬ್ರು ಮ್ಯಾನೇಜರ್ ಇದ್ರು, ಅವ್ರಿಗೆ ನಮ್ಮ ಹಳೆ ಮನೆಯಲ್ಲಿ ಔಟ್ ಹೌಸ್ ನಲ್ಲಿ ಇದ್ರು, ಅವ್ರು ಬಂದ್ ಹೇಳೋರೆ ಇವತ್ತು ಇವ್ರು ಬಂದಿದ್ರು, ಹಿಂಗಿತ್ತು, ಈ ತರ ಆಯ್ತು, ಇಷ್ಟು ಜನ ಇದ್ರು, ಹಿಂಗ್ ನಡೀತಾ ಇತ್ತು ಅಂತ. ಅದ್ ಕೇಳಿ ನಾವು ನೋಡಿದ್ದು. ನಾನ್ ಬಂದು ಕೂತಾಗ್ಲೂ ಇದೇ ಒಂದು ಗುಂಗಿತ್ತು ಸರ್. 97, 98 ನಲ್ಲಿ ಸಿನಿಮಾ ಅಂತಂದ್ರೆ ಬಹುಶಃ ಬಿಫೋರ್ ಕೋವಿಡ್ ಇದು ಬ್ಲಾಂಕ್ ಆಗಿತ್ತು ಸರ್. ಕೋವಿಡ್ ತನಕನೂ ಸಿನಿಮಾ ಇಂಡಸ್ಟ್ರಿ ವಾಸ್ ಫೈನ್ ಸರ್. ಹೌದಾ? ಕೋವಿಡ್ ನಲ್ಲಿ ಜನಕ್ಕೆ OTT ಅನ್ನೋದೊಂದು ಏನು ತೋರಿಸ್ಬಿಟ್ರು, ಅದು ಪ್ರಾಬಬ್ಲಿ ನಮ್ಮ ಮಾರ್ಕೆಟ್ ಅವತ್ತವರೆಗೆ ನಮಗೆ OTT ಇಂದ ಎಫೆಕ್ಟ್ ಆಗಿದ್ದು ಒಂದು 15-20% ಅಷ್ಟೇ. ಕೋವಿಡ್ ಟೈಮ್ ನಲ್ಲಿ ಏನು ಜನರಿಗೆ OTT ಅನ್ನೋ ಪ್ಲಾಟ್ಫಾರ್ಮ್ ನ ಎಲ್ಲಾರು ಒಂದು ಬಡವನಿಂದ ಹಿಡಿದು ಸೌಕಾರನ ತನಕನೂ ಉಪಯೋಗಿಸಕ್ ಶುರು ಮಾಡ್ದ. ಅದ್ರ ಜೊತೆಗೆ ಏನಾಯ್ತು, ಫಿಲ್ಮ್ ಇಂಡಸ್ಟ್ರಿನವ್ರದ್ದು ಒಂದು ತಪ್ಪಿದೆ ಸರ್, ಪ್ರೊಡಕ್ಷನ್ ಹೌಸ್ನವ್ರದ್ದು.
ಕಂಪ್ಲೀಟ್ ಆಗಿರೋ ಪಿಕ್ಚರ್ನ ತಗೊಂಡು OTT ಪ್ಲಾಟ್ಫಾರ್ಮ್ ಅವ್ರಿಗೆ ಕೊಟ್ಬಿಟ್ರು. ಓ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಕೊಡದೆ ನಾನು ರಿಲೀಸ್ ಮಾಡೋದೇ ಸಿನಿಮಾ, ತೆಗ್ದಿರೋದು ಸಿನಿಮಾ ಥಿಯೇಟರ್ಗೋಸ್ಕರ, ರಿಲೀಸ್ ಮಾಡೋದೇ ನಾನು ಸಿನಿಮಾ ಥಿಯೇಟರ್ನಲ್ಲಿ ಅಂತ ಅವ್ರು ಏನಾದ್ರು ಬಿಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಪ್ರಾಬಬ್ಲಿ OTT ಪ್ಲಾಟ್ಫಾರ್ಮ್ಗೆ ಅಷ್ಟೊಂದು ಇದು ಸಿಗ್ತಾ ಇರಲಿಲ್ಲ. ಕೋವಿಡ್ ಟೈಮ್ನಲ್ಲಿ ನಮ್ದೊಂದು 40% ಮಾರ್ಕೆಟ್ ಸತ್ತೋಯ್ತು.